ಶ್ರೀರಾಮ್ಜಿ ಯೋಜನೆ ಸರಿ ಇಲ್ಲ ಇನ್ನೊಂದು ಅಂತಂದರೆ ಅವರು ಹೋರಾಟ ಮಾಡಲಿ. ಅದು ತುಂಬ ಇಡೀ ರಾಜ್ಯದಲ್ಲಿ ಹೋರಾಟ ಸಂಘಟನೆ ಮಾಡ್ತಿದ್ರು. ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅವ್ರು ಮಾತಾಡ್ತಿರೋ ಮಾತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಟ್ಟಾಳ್ರು ಅನ್ನೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ಕರ್ನಾಟಕ ಅನ್ಯಾಯ ಆಗ್ತಿದೆ, ಆದರೆ ಕಳ್ಳರು ಅನ್ನೋದಕ್ಕೆ ಏನು ಅಧಿಕಾರ ಇದೆ? ನೀವು ಅಧಿಕಾರ ಇದ್ದರೆ ನೀವು ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಕಳ್ಳರು ಅಂತ ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಮೂರ್ಖರು ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ನಾನು ಆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೋರಾಟದ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಆ ಭಾಷೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಿಮಗೇನು ಅಧಿಕಾರ ಇದೆ? ನೀವೊಬ್ಬ ಶಾಸಕರಾಗಿ ನೀವೇನು ಮಾಡಿದ್ದೀರಾ? 3ನೇ ಹಂತದ ಶುದ್ಧೀಕರಣ ಆಗಿಲ್ಲಲ್ಲ. ನೀವು 3 ವರ್ಷಕ್ಕೆ ಮೊದಲು ಬರೋಕ್ಕೆ ಮೊದಲು ಇಡೀ ಆಸ್ಪತ್ರೆಗಳ ಡೇಟಾ ತಗೊಳ್ಳಿ. ಎಷ್ಟು ಜನ ಡಯಾಲಿಸಿಸ್ಗೆ ಇವತ್ತು ಎಷ್ಟು ಜನ ಜಾಸ್ತಿ ಆಗಿದ್ದಾರೆ 3 ವರ್ಷ ಆದಮೇಲೆ? ಎಷ್ಟು ಜನ ಮಕ್ಕಳು ಪದೇ ಪದೇ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ? ತಾಯಿ ಎದೆ ಹಾಲಲ್ಲಿ ಇವಾಗ ವಿಷ ಆಗಿದೆ, ನಿಮಗೆ ಗೊತ್ತಿದೆಯಾ? ತಾಯಿಯ ಎದೆ ಹಾಲಲ್ಲಿ ವಿಷ ಆಗಿ ಸೇರಿಕೊಂಡಿದೆ. ನೀವು ಕೊಡ್ತಾ ಇರೋ ನೀರು 3ನೇ ಹಂತದ ಶುದ್ಧೀಕರಣ ಯಾಕೆ ಆಗ್ತಿಲ್ಲ? ನೀವು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? 22,000 ಸೈಟ್ಗಳನ್ನು ಕೊಡ್ತೀವಿ ಅಂತ ನಮ್ಮ ಸಂಸದರಾದ ಸುಧಾಕರ್ ಅವರು ಇದಕ್ಕೆ ಮೊದಲು ಹೇಳಿದರು. ಅವರು ಬಂದಿದ್ದಾದಮೇಲೆ 22,000 ಸೈಟ್ಗಳನ್ನು ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಲಿಲ್ಲ? ಬಡವರು ಇವತ್ತು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರಲ್ಲ, ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಿಲ್ಲ? ಅದು ತಪ್ಪು ಅನ್ನಂಗಾಗಿದ್ದರೆ ಇದು ತಪ್ಪು ಅಂತ ನೀವು ಅದನ್ನು ಪ್ರೂವ್ ಮಾಡಿ. ನಿಮ್ಗೆ ಅಧಿಕಾರ ಇದೆಯಲ್ಲ, ಜನಗಳ ಮನಸ್ಸಿನಲ್ಲಿರುವಂಥ ಗೊಂದಲನ ತಾವು ಯಾಕೆ ನಿವಾರಣೆ ಮಾಡ್ತಿಲ್ಲ? ತಪ್ಪಿರಲಿ ಸರಿ ಇರಲಿ ಅದನ್ನು ತೋರಿಸೋವಂಥ ಬದ್ಧತೆ ನಿಮಗಿಲ್ವಾ? ಬರೀ ಮಾತಿಗೆ ಮಾತ್ರ ಸೀಮಿತನಾ ನಿಮ್ಮ ಅಧಿಕಾರ? ನೀವು ಶಾಸಕರಾಗಿದ್ದೀರಾ, ಆದರೆ ನೀವು ಚಿಕ್ಕ ವಯಸ್ಸಿನವರಿದ್ದೀರಾ. ಯಾರನ್ನು ನೀವು ಮೂರ್ಖರು ಮುಟ್ಟಾಳ್ರು ಅಂತಿದ್ದೀರಾ? ನರೇಂದ್ರ ಮೋದಿ ಅವ್ರನ್ನ ಸಹ ಪ್ರಶ್ನೆ ಮಾಡೋ ಹಕ್ಕಿದೆ ನಿಮಗೆ. ಆದರೆ ನಿಮ್ಮ ಮಾತಿನ ಮೇಲೆ ಇಡ್ತಾ ಇರಬೇಕು. ಮೂರ್ಖ ಮುಟ್ಟಾಳ ಅಂದರೆ ರೋಡಲ್ಲಿ ಹೋಗೋ ಇನ್ನೊಬ್ಬ ಯುವಕ ನಿಮ್ಮನ್ನೇನೋ ಒಂದು ಬೇರೆ ಅಂತಾನೆ, ಆಗಲೂ ನಾವು ವಿರೋಧ ಮಾಡ್ತೀವಿ ನಮ್ಮ ಶಾಸಕ ಅಂತ. ನೀವು ಒಬ್ಬರಿಗೆ ಶಾಸಕ ಅಲ್ಲ, 80,000 ಜನ ನಿಮ್ಗೇನು ಓಟ್ ಹಾಕಿದ್ರು ಅವ್ರಿಗೆ ಮಾತ್ರ ಶಾಸಕರಲ್ಲ. ನೀವು ನಮಗೆಲ್ಲರಿಗೂ ಶಾಸಕರು. 2.5 ಲಕ್ಷ ಜನದ ಹೆಮ್ಮೆಯ ಶಾಸಕರು ನೀವು. 5 ವರ್ಷ ನೀವು ಒಪ್ಪದಿರೋ ಹೋಗಲಿ, ನೀವೇ ನಮ್ಮ ಶಾಸಕರು. ನಿಮಗೆ ನಾವು ಎಲ್ಲ ಗೌರವವನ್ನು ಕೊಡ್ತೀವಿ. ಆದರೆ ಆ ಗೌರವ ಉಳಿಸ್ಕೋಣ ಅಂತ ಕೆಲಸ ತಾವು ಮಾಡ್ತಿದ್ದೀರಾ ಅನ್ನೋದನ್ನು ತಾವು ಗಮನಿಸಬೇಕಾಗ್ತದೆ. ಅದು ಎಷ್ಟು ನಿಮಗೆ ಧೈರ್ಯ ಇದ್ದರೆ, ಎಷ್ಟು ಹುಮ್ಮತನ ಇದ್ದರೆ ನಮ್ಮ ಒಂದು ಪಕ್ಷವನ್ನು ನಿಮ್ಗೆ ಯಾರಾದರೂ ಒಬ್ಬರು ಪರ್ಟಿಕ್ಯುಲರಾಗಿ ಮಾತಾಡಬೇಕಾ ಅವ್ರ ಬಗ್ಗೆ ಮಾತಾಡಿ. ಅವ್ರ ಬಗ್ಗೆ ಮಾತಾಡಬೇಕಾದ್ರೂ ಒಂದು ಡೇಟಾ ಇಟ್ಕೊಳ್ಳಿ, ಅದನ್ನು ಮಾತ್ರ ಮಾತಾಡಿ. ನೀವು ಇಡೀ ಸಮಾಜನ ಸರಿ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದತ್ತವಾದಂಥ ಏನು ನಿಮ್ಮ ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ ಒಳಗಡೆ ತಾವು ಕೆಲಸ ಮಾಡಬೇಕು. ಅದರೊಳಗಡೆ ನೀವು ಇಡೀ ಸಮುದಾಯವನ್ನು ಜೊತೆಗೆ ಕರ್ಕೊಂಡು ಹೋಗೋವಂಥ ಕೆಲಸ ಮಾಡಬೇಕು. BJP ಅವ್ರಿಗೂ ನೀವೇ ಶಾಸಕರು ಪ್ರದೀಪ್ ಈಶ್ವರ್ ಅವರೇ, ದಯವಿಟ್ಟು ಈ ರೀತಿಯ ಅನಾವಶ್ಯಕವಾದ ಪದಗಳನ್ನು ಉಪಯೋಗಿಸಬಾರ್ದು. ನಾವು ಇವತ್ತು ಹೇಳ್ತಾ ಇದ್ದೀವಿ, ನೀವು ಇಷ್ಟು ದಿವಸ ಏನು ಇದಕ್ಕೆ ಮೊದಲೆಲ್ಲ ದೊಡ್ಡ ಮಾತು ಹೇಳ್ತಾ ಇದ್ರಿ, 3ನೇ ಹಂತದ ಶುದ್ಧೀಕರಣ ಆಗಬೇಕಾಗಿತ್ತು ಅಂತ. ಹಾಗಿಲ್ಲ ಅಂತಂದರೆ, ಈ ಬಾರಿ ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ ಅಂತಂದರೆ ನಾವು ನಿಮ್ಮನ್ನು ಗೆರವು ಮಾಡ್ತೀವಿ. ಇಡೀ ಚಿಕ್ಕಬಳ್ಳಾಪುರದ ಜನತೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ. ಅಹೋರಾತ್ರಿ ಧರಣಿ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸತ್ತೋಗ್ತಾ ಇದ್ದಾರೆ ಜನಗಳು. ಕಂದವಾರದ ಹತ್ರ ಹೋಗಿ ನಿಂತ್ಕೊಳ್ಳಿ. ಯಾವತ್ತಾದರೂ ಇದ್ದರೆ ಅಲ್ಲಿ ಹೋಗಿ 1-2 ದಿವಸ ಯಾರ್ದಾದ್ರೂ ಮನೆಯಲ್ಲಿ ಒಂದು ವಾಸ್ತವ್ಯ ಮಾಡಿ. ಸೊಳ್ಳೆಗಳು ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ? ಒಂದು ಜಿರಳೆ ಗಾತ್ರ ಆಗಿದೆ ಸೊಳ್ಳೆ. ಆ ರೀತಿಯ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನೋ ಒಂದು ಸಣ್ಣ ಬದ್ಧತೆ ಇಲ್ಲ. ನಾವು ಪೆರೇಸಂದ್ರದಲ್ಲಿ ನಿಮ್ಮ ಮನೆ ಹತ್ರ ಇರುವಂತಹ ಆ ಹಾಸ್ಪಿಟ್ಲಲ್ಲಿ ಇವತ್ತು ಹಾಸ್ಪಿಟ್ಲ್ ಓಪನ್ ಆಗಿಲ್ಲ, ಬರೀ ಕಾಲೇಜ್ ಮಾತ್ರ ನಡೀತಾ ಇದೆ. ಹಾಸ್ಪಿಟ್ಲ್ ಓಪನ್ ಆಗಿದೆಯಾ? ಎಷ್ಟು ಜನ ಪಾಪ ಆಕ್ಸಿಡೆಂಟ್ ಆಗಿರೋರು, ಹೃದಯಾಘಾತ ಆಗಿರೋರು ಬೆಂಗಳೂರಿಗೆ ಹೋಗೋಷ್ಟಕ್ಕೆ ಮಾರ್ಗ ಮಧ್ಯದಲ್ಲಿ ಸತ್ತೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ನೇರ ಹೊಣೆ? ನೀವೇ, ಸರ್ಕಾರದವರೇ ಇದಕ್ಕೆಲ್ಲ ನೇರ ಹೊಣೆ. ಇದನ್ನೆಲ್ಲ ನೀವು ಅಡ್ರೆಸ್ ಮಾಡಿರಿ. ನಿಮಗೇನೋ ಶ್ರೀರಾಮ್ಜಿದೋ ಅಥವಾ ಮನ್ರೇಗಾದೋ ಏನೋ ತಪ್ಪಿದ್ರೆ ಡೇಟಾ ಇಟ್ಕೊಂಡು ಕೆಲಸ ಮಾಡಿ, ಕ್ವಶನ್ ಮಾಡಿ. ಸಂವಿಧಾನದತ್ತವಾದ ಶಕ್ತಿಯನ್ನು ನಾವೆಲ್ಲ ಸೇರಿ ಕೊಟ್ಟಿದ್ದೀವಿ ನಿಮಗೆ. ಪ್ರಜಾಪ್ರಭುತ್ವ ನಿಮಗೆ ಕೊಟ್ಟಿದೆ. ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿ ಅತ್ಯುನ್ನತವಾದ ಶಕ್ತಿಯನ್ನು ನೀವು ಗಳಿಸ್ಕೊಂಡಿದ್ದೀರಾ. ಆದರೆ ನೀವು ಮಾಡ್ತಿರೋದೇನು? ಚಿಕ್ಕಬಳ್ಳಾಪುರದ ಯಾರಾದರೂ ಬೇರೆ ಹೊರಗಡೆ ಹೋದರೆ ಯಾರು ಅದು ಮಾತಾಡೋದು ಅನ್ನೋ ಒಂದು ಲೆಕ್ಕಕ್ಕೆ ಬಂದಿದೆ. ಗೊತ್ತಿರೋ ನಿಮಗೆ ಯಾವ ರೀತಿ ಆಗ್ತಿದೆ, ಏನಾಗ್ತಿದೆ ತಮಗೆ ಅದ್ರ ಬಗ್ಗೆ ಗೊತ್ತಿದೆಯಾ? ತಾವು ಆಡೋ ಮಾತುಗಳನ್ನು ಮೊನ್ನೆ ನಿಮ್ಮ ಯಾರೋ ಒಬ್ಬ ಹಿಂಬಾಲಕ ಕೂಡ ಮಾತಾಡಿದ್ದಾರೆ. ಇಷ್ಟ ಬಂದಂಗೆ ಮಾತಾಡಿದ್ದಾರೆ. ಆ ಹುಡುಗ ಯಾರು ಅಂತಲೇ ಇಷ್ಟು ದಿವಸ ಗೊತ್ತಿರಲಿಲ್ಲ. ಪದೇ ವಿಡಿಯೋಗಳಲ್ಲಿ ಬರ್ತಿರ್ತಾರೆ. ಆದರೆ ಬರಲಿ, ಒಳ್ಳೇದಾದರೆ ಕೇಳಲಿ. ಇದ್ದಕ್ಕಿದ್ದಂಗೆ ದೊಡ್ಡ ಮಾತು. ಒಬ್ಬ ಟೀಚರ್ನ ಹೆಂಗಂದ್ರೆ ಹಂಗೆ ಹಿಗ್ಗ ಮುಗ್ಗ ಕೆಟ್ಟ ಮಾತುಗಳೆಲ್ಲ ಬೈತಾರೆ. ಯಾರ್ರೀ ಅವ್ರಿಗೆಲ್ಲ ಧೈರ್ಯ ಕೊಡ್ತಾ ಇರೋದು, ಕುಮ್ಮಕ್ಕೆ ಕೊಡ್ತಾ ಇರೋದು? ಅವ್ರಿಗೆ ಬೆಂಬಲವಾಗಿ ನಿಂತಿರೋದು ಯಾರ್ರೀ? ಇದನ್ನೇನಾ ತಾವು ಮಾದರಿಯಾಗಿ ತೋರಿಸ್ತಾ ಇರೋದು ಚಿಕ್ಕಬಳ್ಳಾಪುರಕ್ಕೆ? ನಿಮ್ಮ ಬಗ್ಗೆ ನಾವೆಲ್ಲ ವಿಶ್ವಾಸ ಇಟ್ಕೊಂಡಿದ್ದೀವಿ. ಎಲೆಕ್ಷನ್ ಬಂದಾಗ ಹೋರಾಟ ಮಾಡೋಣ, ಅದು ಬೇರೆ ವಿಚಾರ. 5 ವರ್ಷ ನೀವೇ ನಮ್ಮ ಶಾಸಕರು. ದಯವಿಟ್ಟು ಜನತೆಗೆ ಬದ್ಧತೆ ತೋರಿಸಿ ನಮ್ಮ ಚಿಕ್ಕಬಳ್ಳಾಪುರದ ಅಸ್ಮಿತೆಯನ್ನು, ಚಿಕ್ಕಬಳ್ಳಾಪುರದ ಗೌರವವನ್ನು ತಾವ್ಯಾರೂ ಕಡಿಮೆ ಮಾಡಬಾರ್ದು ಶಾಸಕರೇ ಅಂತ ಈ ಮುಖಾಂತರ ಸವಿನಯವಾಗಿ ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಸರ್, 23ಕ್ಕೆ ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ.